ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 12ನೇ ದಿನದ ಉತ್ಖನನ ನಡೀತಾ ಇದೆ. ಉತ್ಖನನದಲ್ಲಿ 3 ಹೆಡೆಯ ಸರ್ಪದ ಶಿಲೆ ಪತ್ತೆಯಾಗಿದ್ದು, ನಾಗಮಣಿ ಜೊತೆಗಿರುವ ಅಪರೂಪದ ಕಲಾಕೃತಿ ಪತ್ತೆಯಾಗಿದೆ. ಇದೇ ಮೊದಲ ಬಾರಿಗೆ 3 ಹೆಡೆಯ ನಾಗರ ಶಿಲೆ ಪತ್ತೆಯಾಗಿದೆ. ಹಸಿರು ಬಳಪದ ಕಲ್ಲಿನ ಮೇಲೆ ಕೆತ್ತಿರೋ ಕಲಾಕೃತಿ ಇದಾಗಿದ್ದು, ಉತ್ಖನನದ ವೇಳೆ 3 ಹೆಡೆಯ ಅಪರೂಪದ ಶಿಲೆ ಪತ್ತೆಯಾಗಿದೆ. ಇಲ್ಲಿ ನಡೀತಾ ಇರತಕ್ಕಂತ 12ನೇ ದಿನದ ಉತ್ಖನನದಲ್ಲಿ ಬೆಳಗ್ಗೆ ಅಡಿಕೆ ಬೆಟ್ಟದ ಆಕಾರದ ಶಿಲಾ ಮುಕುಟಮಣಿಯನ್ನು ಒಂದು ಶಿಲೆ ಸಿಕ್ಕಿತ್ತು. ಈಗ ಮಧ್ಯಾಹ್ನದ ಹೊತ್ತಿಗೆ ನಾಗರ ಕಲ್ಲು ಸಿಕ್ಕಿರ್ತಕ್ಕಂಥದ್ದು. ಈ ವಿಶಿಷ್ಟವಾದಂತಹ ನಾಗರ ಕಲ್ಲು ಪತ್ತೆಯಾಗಿದೆ. ಬಿ ಬ್ಲಾಕ್ ನಲ್ಲಿ ಈ ನಾಗರ ಕಲ್ಲು ಪತ್ತೆಯಾಗಿರ್ತಕ್ಕಂಥದ್ದು. ಹಿಂದೆ ಕೂಡ 2 ನಾಗರ ಕಲ್ಲುಗಳು ಕೂಡ ಸಿಕ್ಕಿದ್ದು. ಎರಡೂ ಕೂಡ ಒಂದೇ ಮುಖದ ನಾಗರ ಕಲ್ಲು ಇದಾಗಿತ್ತು. ಆದರೆ ಈಗ ಹೊಸದಾಗಿ ಸಿಕ್ಕಿರ್ತಕ್ಕಂಥ ನಾಗರ ಕಲ್ಲು 3 ಹೆಡೆಯ ನಾಗರ ಕಲ್ಲು ಅಂತ ಹೇಳಲಾಗ್ತಾ ಇದೆ. 3 ಹೆಡೆ ಇದೆ. 3 ಹೆಡೆಗೂ ಕೂಡ ಮೇಲೆ ಮಣಿ ಇರ್ತಕ್ಕಂತಹ ನಾಗರ ಆಕೃತಿ ಇದೆ. ಈ ಹಸಿರು ಬಳಪದ ಕಲ್ಲಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಶಿಲೆಗಳನ್ನ ಕೆತ್ತುವಂತ ಬಳಸುವಂತಹ ಕಲ್ಲನ್ನೇ ಇಲ್ಲೂ ಬಳಸಿರ್ತಕ್ಕಂಥದ್ದು. ನಾಗರ ಹೆಡೆ ಇದೆ. ಈ ಪದ್ಮದ ಆಕಾರಗಳು ಕೂಡ ಇದರಲ್ಲಿ ಕಾಣ್ತಾ ಇದೆ. ವಿಶಿಷ್ಟವಾದಂತಹ ನಾಗರ ಕಲ್ಲು ಇವತ್ತು ದೊರಕಿರ್ತಕ್ಕಂಥದ್ದು. ಅಂದ್ರೆ ಭಗ್ನವಾದಂತಹ ನಾಗರ ಕಲ್ಲು ಕೂಡ ಇದಾಗಿದೆ. ಅಂದ್ರೆ ಸಂಪೂರ್ಣ ಭಾಗ ಈ ನಾಗರ ಕಲ್ಲಿನ ಸಂಪೂರ್ಣ ಭಾಗ ಸಿಕ್ಕಿಲ್ಲ. ಕೇವಲ ಅರ್ಧ ಈ ಹೆಡೆ ಭಾಗದ ಕಲ್ಲು ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ ಸುಮಾರು 40ಕ್ಕೂ ಹೆಚ್ಚು ಶಿಲಾಕೃತಿಗಳು, ಹೀಗೆ ನಾಗರ ಕಲ್ಲುಗಳು, ಲಿಂಗುವಿನ ಪೀಠ, ಹೀಗೆ ವಿವಿಧ ಆಕೃತಿಗಳು ಸಿಕ್ಕಿದ್ವು. ಇವತ್ತು ಕೂಡ ಈ ನಾಗರ ಕಲ್ಲು ಸಿಕ್ಕಿರ್ತಕ್ಕಂಥದ್ದು ವಿಶಿಷ್ಟವಾದಂತಹ ನಾಗರ ಕಲ್ಲು ಸಿಕ್ಕಿದೆ. ಜೊತೆಗೆ ಇಲ್ಲಿ ಏನು ಸ್ಥಳೀಯರು ಹೇಳುವ ಪ್ರಕಾರ ಈ 5 ಹೆಡೆಗಳ ನಾಗರ ಹಾವಾಗಿರ್ಬೋದು ಅಥವಾ 3 ಹೆಡೆಯ ನಾಗರ ಹಾವುಗಳು ಸಿಕ್ಕಾಗ ಒಂದಿಷ್ಟು ಅಲ್ಲಿ ನಿಧಿ ಕೂಡ ಸಿಗಬಹುದು ಅನ್ನೋ ಏನು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಮತ್ತಷ್ಟು ಹುಟ್ಟು ಹಾಕಿರ್ತಕ್ಕಂಥದ್ದು. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಚಾನೆಲ್ ಸುವರ್ಣ ನ್ಯೂಸ್. ನಾಗಮಣಿ ಜೊತೆಗಿರುವ ಅಪರೂಪದ ಕಲಾಕೃತಿ ಪತ್ತೆಯಾಗಿದೆ. ಇದೇ ಮೊದಲ ಬಾರಿಗೆ 3 ಹೆಡೆಯ ನಾಗರ ಶಿಲೆ ಪತ್ತೆಯಾಗಿದೆ. ಹಸಿರು ಬಳಪದ ಕಲ್ಲಿನ ಮೇಲೆ ಕೆತ್ತಿರೋ ಕಲಾಕೃತಿ ಇದಾಗಿದ್ದು, ಉತ್ಖನನದ ವೇಳೆ 3 ಹೆಡೆಯ ಅಪರೂಪದ ಶಿಲೆ ಪತ್ತೆಯಾಗಿದೆ. ಇಲ್ಲಿ ನಡೀತಾ ಇರತಕ್ಕಂತ 12ನೇ ದಿನದ ಉತ್ಖನನದಲ್ಲಿ ಬೆಳಗ್ಗೆ ಅಡಿಕೆ ಬೆಟ್ಟದ ಆಕಾರದ ಶಿಲಾ ಮುಕುಟಮಣಿಯನ್ನು ಒಂದು ಶಿಲೆ ಸಿಕ್ಕಿತ್ತು. ಈಗ ಮಧ್ಯಾಹ್ನದ ಹೊತ್ತಿಗೆ ನಾಗರ ಕಲ್ಲು ಸಿಕ್ಕಿರ್ತಕ್ಕಂಥದ್ದು. ಈ ವಿಶಿಷ್ಟವಾದಂತಹ ನಾಗರ ಕಲ್ಲು ಪತ್ತೆಯಾಗಿದೆ. ಬಿ ಬ್ಲಾಕ್ ನಲ್ಲಿ ಈ ನಾಗರ ಕಲ್ಲು ಪತ್ತೆಯಾಗಿರ್ತಕ್ಕಂಥದ್ದು. ಹಿಂದೆ ಕೂಡ 2 ನಾಗರ ಕಲ್ಲುಗಳು ಕೂಡ ಸಿಕ್ಕಿದ್ದು. ಎರಡೂ ಕೂಡ ಒಂದೇ ಮುಖದ ನಾಗರ ಕಲ್ಲು ಇದಾಗಿತ್ತು. ಆದರೆ ಈಗ ಹೊಸದಾಗಿ ಸಿಕ್ಕಿರ್ತಕ್ಕಂಥ ನಾಗರ ಕಲ್ಲು 3 ಹೆಡೆಯ ನಾಗರ ಕಲ್ಲು ಅಂತ ಹೇಳಲಾಗ್ತಾ ಇದೆ. 3 ಹೆಡೆ ಇದೆ. 3 ಹೆಡೆಗೂ ಕೂಡ ಮೇಲೆ ಮಣಿ ಇರ್ತಕ್ಕಂತಹ ನಾಗರ ಆಕೃತಿ ಇದೆ. ಈ ಹಸಿರು ಬಳಪದ ಕಲ್ಲಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಶಿಲೆಗಳನ್ನ ಕೆತ್ತುವಂತ ಬಳಸುವಂತಹ ಕಲ್ಲನ್ನೇ ಇಲ್ಲೂ ಬಳಸಿರ್ತಕ್ಕಂಥದ್ದು. ನಾಗರ ಹೆಡೆ ಇದೆ. ಈ ಪದ್ಮದ ಆಕಾರಗಳು ಕೂಡ ಇದರಲ್ಲಿ ಕಾಣ್ತಾ ಇದೆ. ವಿಶಿಷ್ಟವಾದಂತಹ ನಾಗರ ಕಲ್ಲು ಇವತ್ತು ದೊರಕಿರ್ತಕ್ಕಂಥದ್ದು. ಅಂದ್ರೆ ಭಗ್ನವಾದಂತಹ ನಾಗರ ಕಲ್ಲು ಕೂಡ ಇದಾಗಿದೆ. ಅಂದ್ರೆ ಸಂಪೂರ್ಣ ಭಾಗ ಈ ನಾಗರ ಕಲ್ಲಿನ ಸಂಪೂರ್ಣ ಭಾಗ ಸಿಕ್ಕಿಲ್ಲ. ಕೇವಲ ಅರ್ಧ ಈ ಹೆಡೆ ಭಾಗದ ಕಲ್ಲು ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ ಸುಮಾರು 40ಕ್ಕೂ ಹೆಚ್ಚು ಶಿಲಾಕೃತಿಗಳು, ಹೀಗೆ ನಾಗರ ಕಲ್ಲುಗಳು, ಲಿಂಗುವಿನ ಪೀಠ, ಹೀಗೆ ವಿವಿಧ ಆಕೃತಿಗಳು ಸಿಕ್ಕಿದ್ವು. ಇವತ್ತು ಕೂಡ ಈ ನಾಗರ ಕಲ್ಲು ಸಿಕ್ಕಿರ್ತಕ್ಕಂಥದ್ದು ವಿಶಿಷ್ಟವಾದಂತಹ ನಾಗರ ಕಲ್ಲು ಸಿಕ್ಕಿದೆ. ಜೊತೆಗೆ ಇಲ್ಲಿ ಏನು ಸ್ಥಳೀಯರು ಹೇಳುವ ಪ್ರಕಾರ ಈ 5 ಹೆಡೆಗಳ ನಾಗರ ಹಾವಾಗಿರ್ಬೋದು ಅಥವಾ 3 ಹೆಡೆಯ ನಾಗರ ಹಾವುಗಳು ಸಿಕ್ಕಾಗ ಒಂದಿಷ್ಟು ಅಲ್ಲಿ ನಿಧಿ ಕೂಡ ಸಿಗಬಹುದು ಅನ್ನೋ ಏನು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಮತ್ತಷ್ಟು ಹುಟ್ಟು ಹಾಕಿರ್ತಕ್ಕಂಥದ್ದು. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಚಾನೆಲ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.